ಸ್ನೇಹಿತರೆ, ಡ್ರಾಪ್ ಶಿಪ್ಪಿಂಗ್ ಅಲ್ಲಿ ನಾವು 100% ಆಗಿ ರೆವಿನ್ಯೂನ ಜನರೇಟ್ ಮಾಡ್ಬೋದು. ಸೊ ಎಲ್ರಿಗೂ ಗೊತ್ತಿರೋಂಥ ವಿಚಾರನೇ, ತುಂಬಾ ಜನ ಡ್ರಾಪ್ ಶಿಪ್ಪಿಂಗ್ ಮಾಡೋರಿಗೆ ಇದೊಂದು ಗೊತ್ತಿರುತ್ತೆ. ಸೊ ಹಾಗಂತಂದ್ರೆ ಡ್ರಾಪ್ ಶಿಪ್ಪಿಂಗ್ ಅಲ್ಲಿ ನಮಗೆ ಶಾಪಿಫೈ ಬೆಸ್ಟ್, ಇಲ್ಲ ಅಂತಂದ್ರೆ ವರ್ಡ್ ಪ್ರೈಸ್ ಅಲ್ಲಿ ನಾವು ವೆಬ್ಸೈಟ್ ಕ್ರಿಯೇಟ್ ಮಾಡ್ಕೊಂಡು ಅಲ್ಲಿ ಡ್ರಾಪ್ ಶಿಪ್ಪಿಂಗ್ ಮಾಡೋದು ಬೆಸ್ಟ್. ಸೊ ಇದ್ರ ಬಗ್ಗೆ ಒಂದು ಕಂಪ್ಲೀಟ್ ಆಗಿ ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ಶಾಪಿಫೈ ಯೂಸ್ ಮಾಡ್ಬೋದಾ, ಇಲ್ಲ ವರ್ಡ್ ಪ್ರೈಸ್ ಅಲ್ಲಿ ನಾವು ಯೂಸ್ ಮಾಡ್ಬೋದಾ? ಸೊ ಸಿಂಪಲ್ ಆಗಿರುವಂಥ ಸ್ಟೆಪ್ಸ್ಗಳು ಬರುತ್ತೆ. ಸೊ ಆ ಒಂದು ಮಾಹಿತಿಯನ್ನು ಕೊಡ್ತೀನಿ. ಅದ್ರ ಬಗ್ಗೆ ರೆವಿನ್ಯೂಸ್ ಕೂಡ ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ಯಾವುದನ್ನ ಯೂಸ್ ಮಾಡೋದ್ರಿಂದ ನಮಗೆ ಕಡಿಮೆ ಖರ್ಚಾಗತ್ತೆ, ಮತ್ತೆ ಕೆಲಸ ಯಾವುದ್ರಲ್ಲಿ ಜಾಸ್ತಿ ಇರುತ್ತೆ, ಅದನ್ನ ಕಂಪ್ಲೀಟ್ ಆಗಿರುವಂಥ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಹೊಸದಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಏನಂತಂದ್ರೆ ಶಾಪಿಫೈ ಬಗ್ಗೆ ನೋಡೋಣ. ಸೊ ಶಾಪಿಫೈ ನಿಮಗೆ ಏನಂತಂದ್ರೆ ಮಂತ್ಲಿ ಚಾರ್ಜಸ್ ಬೇಸಿಸ್ ಮೇಲೆ ಸಿಗುತ್ತೆ. ಸೊ ಸ್ಟಾರ್ಟಿಂಗ್ 3 ಮಂತ್ಸ್ವರೆಗೂ ನಿಮಗೆ ₹20 ಚಾರ್ಜಸ್ ಮಾಡ್ತಾರೆ. ಅದೇ ರೀತಿಯಾಗಿ ಅದರಲ್ಲಿ ಬೇರೆ ಬೇರೆ ಒಳ್ಳೆ ಒಳ್ಳೆ ಒಂದು ಥೀಮ್ಸ್ಗಳು ನಿಮಗೆ ಸಿಗುತ್ತೆ. ಅದೇ ರೀತಿಯಾಗಿ ಡ್ರಾಪ್ ಶಿಪ್ಪಿಂಗ್ಗೆ ಅಂತಾನೆ ಕೆಲವೊಂದು ಸಪ್ಲೈಯರ್ಸ್ ಅಲ್ಲಿ ಡೈರೆಕ್ಟ್ ಆಗಿ ಲಿಂಕ್ ಆಗ್ತಾರೆ. ಸೊ 3 ಮಂತ್ಸ್ವರೆಗೂ ನೀವು ಯಾವುದೇ ರೀತಿಯಾದಂಥ ಒಂದು ಇದರಲ್ಲಿ ಇಲ್ಲದೆ ಅಂದರೆ ₹20 ಅಲ್ಲೇನೆ ನೀವು ಕೆಲಸನ ಸ್ಟಾರ್ಟ್ ಮಾಡ್ಬೋದು ಶಾಪಿಫೈಯಲ್ಲಿ. ಸೊ ಸಿಂಪಲ್ ಆಗಿ ನೀವು ಒಂದು ₹20 ಪೇಮೆಂಟ್ ಮಾಡಿಕೊಂಡು ಅಕೌಂಟನ್ನು ಕ್ರಿಯೇಟ್ ಮಾಡಿಕೊಂಡು ಅದರಲ್ಲಿ ವೆಬ್ಸೈಟನ್ನು ಡಿಸೈನ್ ಮಾಡಿಕೊಂಡು ಸಪ್ಲೈಯರ್ಸನ್ನು ಡೈರೆಕ್ಟಾಗಿ ಲಿಂಕ್ ಮಾಡ್ಕೋಬೋದು. ಸೊ ಅದರಿಂದ ಏನಾಗುತ್ತಪ್ಪ ಅಂತಂದರೆ ಡೈರೆಕ್ಟಾಗಿ ನಿಮಗೆ ಆರ್ಡರ್ ಬಂತಂದರೆ ಅದರಿಂದ ಡೈರೆಕ್ಟಾಗಿ ಸಪ್ಲೈಯರ್ಸ್ಗೂ ಕೂಡ ಹೋಗುತ್ತೆ. ಸೊ ನೀವು ಕನ್ಫರ್ಮೇಷನ್ ಕೊಟ್ರಿ ಅಂತಂದರೆ ಅವ್ರು ಡೈರೆಕ್ಟಾಗಿ ಶಿಪ್ಮೆಂಟ್ ಮಾಡ್ತಾರೆ. ಸೊ ಈ ಥರ ಒಂದು ಪ್ರೊಸೆಸ್ ಶಾಪಿಫೈಯಲ್ಲಿ ಆಗುತ್ತೆ. ಸೊ ವರ್ಡ್ ಪ್ರೆಸ್ಸಲ್ಲಿ ಆ ಥರ ಆಗುತ್ತಾ? ಸೊ ವರ್ಡ್ ಪ್ರೆಸ್ಸಲ್ಲಿ 100% ಆಗುತ್ತೆ. ಬಟ್ ಏನಂತಂದರೆ ನೀವು ಇಂಟರ್ನ್ಯಾಷನಲ್ ಡ್ರಾಪ್ ಶಿಪ್ಪಿಂಗ್ ಮಾಡಬೇಕಾಗುತ್ತೆ. ಸೊ ಇಂಟರ್ನ್ಯಾಷನಲ್ ಡ್ರಾಪ್ ಶಿಪ್ಪಿಂಗ್ ಮಾಡ್ತಿದ್ರಪ್ಪ ಅಂತಂದರೆ ವರ್ಡ್ ಪ್ರೆಸ್ಸಲ್ಲಿ ಒಂದು ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು. ಸೊ ಇಂಟರ್ನ್ಯಾಷನಲ್ ಶಾಪಿಫೈ ಕೂಡ ತುಂಬ ಒಳ್ಳೆಯದು. ಯಾಕಂತಂದರೆ ಈ ನಮಗೆ ದುಡ್ಡು ಕೊಡೋಕ್ಕಾಗಲ್ಲ. 3 ಮಂತ್ಸ್ ಆದಮೇಲೂ ಕೂಡ ನಮಗೆ ಇನ್ ಕೇಸ್ ಸೇಲ್ಸ್ ಇಲ್ಲ, ರೆವೆನ್ಯೂ ಜನರೇಟ್ ಆಗಲಿಲ್ಲ ಅಂತಂದರೆ ನಮಗೆ ಶಾಪಿಫೈಗೆ ₹2,000 ಮಂತ್ಲಿ ಕೊಡಬೇಕಾಗತ್ತೆ. ಸೊ ಇದೊಂದು ಆಪ್ಷನ್ ಅಂದರೆ ಇದೊಂದು ಪ್ರಾಬ್ಲಮ್ ಇಂದ ನಾವೇನಪ್ಪ ಅಂತಂದರೆ ವರ್ಡ್ ಪ್ರೆಸ್ಗೆ ಸ್ವಿಚ್ ಆಗಬೇಕಾಗತ್ತೆ. ಸೊ ವರ್ಡ್ ಪ್ರೆಸ್ಸಲ್ಲಿ ಯೂಸ್ ಮಾಡ್ತೀರಾ ಅಂತಂದರೆ ಆ ಥರ ಆಗಲ್ಲ. ನೀವು ಸ್ಟಾರ್ಟಿಂಗಲ್ಲೇ ಒಂದು 2000, 3000 ಪೇಮೆಂಟ್ ಮಾಡಿದ್ರಿ ಅಂತಂದರೆ ವರ್ಷ ಪೂರ್ತಿ ಅದರಲ್ಲಿ ನೀವು ಕೆಲಸ ಮಾಡ್ಬೋದು. ಸೊ ವರ್ಷ ಪೂರ್ತಿ ಅಂತಲ್ಲ, ನಿಮಗೆ ಅಲ್ಲಿ 2 ವರ್ಷ ಒಂದು 2 ವರ್ಷ ಪ್ಲ್ಯಾನ್ ಇದೆ ಹೋಸ್ಟಿಂಗಲ್ಲಿ. ಸೊ ಹೋಸ್ಟಿಂಗಲ್ಲಿ 2 ವರ್ಷ ಪ್ಲ್ಯಾನ್ ಇದೆ. ನೀವು ಒಂದು 4,000 ಚಾರ್ಜಸ್ ಆಗ್ಬೋದು ಅಷ್ಟೇ. 2 ವರ್ಷದವರೆಗೂ ನೀವು ಕಂಪ್ಲೀಟಾಗಿ ಫ್ರೀಯಾಗಿ ₹2,000 ನೀವು ಕಂಪ್ಲೀಟಾಗಿ ನಿಮ್ಮ ವೆಬ್ಸೈಟನ್ನು ಕರೆಕ್ಟಾಗಿ ಹೆಂಗೆ ಬೇಕೋ ಹಂಗೆ ಡಿಸೈನ್ ಮಾಡಿಕೊಂಡು ಅದರಲ್ಲಿ ನೀವು ಮಾಡ್ಬೋದು. ಸೊ ಅದ್ರ ಬಗ್ಗೆ ನಿಮಗೆ ಬೇಕಂತಂದರೆ ವಿಡಿಯೋ ಕಮೆಂಟ್ ಮಾಡಿ, ನಾನು ಹೇಳ್ಕೊಡ್ತೀನಿ. ಅದೇ ರೀತಿಯಾಗಿ ಹೋಸ್ಟಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅದರಲ್ಲಿ. ಸೊ ಡಿಫ್ರೆನ್ಸ್ ಇಷ್ಟೇ, ಏನಂತಂದರೆ ನಿಮಗೆ 3 ಮಂತ್ಸ್ವರೆಗೂ ಮಾತ್ರ ಈ ಶಾಪಿಫೈಯಲ್ಲಿ ₹20 ಚಾರ್ಜಸನ್ನು ಮಾಡ್ತಾರೆ. ಸೊ 3 ಮಂತ್ಸ್ವರೆಗೂ ನೀವು ಸರ್ವೈವ್ ಆದ್ರಿ ಅಂತಂದರೆ ನಿಮಗೆ ಒಳ್ಳೆ ಸೇಲ್ಸ್ ಬಂದು ಒಳ್ಳೆ ರೆವಿನ್ಯೂ ಜನರೇಟ್ ಆಗ್ತಾ ಇತ್ತಂತಂದರೆ ನೀವು ಅದನ್ನು ₹2,000 ಕೊಡೋದ್ರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. 100% ಆಗಿ ಕೊಟ್ಬಿಟ್ಟು ನೀವು ಕಂಟಿನ್ಯೂ ಮಾಡ್ಬೋದು. ಬಟ್ ಆಗಲಿಲ್ಲ ಅಂತಂದರೆ ಪ್ರಾಬ್ಲಮ್ ಆಗಿಬಿಡುತ್ತೆ, ಅಲ್ಲೇ ಸ್ಟಾಪ್ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ನಾನೊಂದು ಸಿಂಪಲ್ ಹೇಳ್ತಾ ಇರೋದು, ವರ್ಡ್ ಪ್ರೆಸ್ಸನ್ನು ಯೂಸ್ ಮಾಡ್ಕೊಳ್ಳಿ. ಕಾಮರ್ಸ್ ಅಂತ ಒಂದು ಪ್ಲಗಿನ್ ಬರುತ್ತೆ. ಸೊ ಆ ಪ್ಲಗಿನನ್ನು ಯೂಸ್ ಮಾಡಿಕೊಂಡು ನಾವೇನು ಮಾಡ್ಬೋದು ಅಂತಂದರೆ ವರ್ಡ್ ಪ್ರೆಸ್ಸಲ್ಲಿ ಈಸಿಯಾಗಿ ಡ್ರಾಪ್ ಶಾಪಿಂಗ್ ಕೂಡ ಮಾಡ್ಬೋದು, ಕಾಮರ್ಸ್ ಕೂಡ ಮಾಡ್ಬೋದು, ಅಫಿಲಿಯೇಟ್ ಮಾರ್ಕೆಟಿಂಗ್ ಕೂಡ ಮಾಡ್ಬೋದು. ಸೊ ಸಿಂಪಲ್ ಸ್ಟೆಪ್ಸ್ ಬರುತ್ತೆ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ. ಸೊ ಅದ್ರ ಬಗ್ಗೆ ವಿಡಿಯೋ ಬೇಕಂದರೆ 100% ಆಗಿ ಮಾಡಿಕೊಡ್ತೀನಿ. ಕಮೆಂಟ್ ಕೂಡ ನೀವು ಮಾಡಿ. ಆಲ್ರೆಡಿ ಕಾಮರ್ಸ್ ಬಗ್ಗೆ ಯಾವ ಥರ ಒಂದು ಮಾಡೋದು ಅನ್ನೋದು ಕೂಡ ನಾನು ಹಳೆ ವಿಡಿಯೋದಿದೆ. ವೆಬ್ಸೈಟ್ ಯಾವ ಥರ ಮಾಡೋದು ಅಂತ ಹೇಳಿದ್ದೀನಿ ನಾನು. ಸೊ ಬೇಕಂದರೆ ಹೋಗ್ಬಿಟ್ಟು ಅದರಲ್ಲಿ ನೋಡ್ಬೋದು. ಸೊ ಸಿಂಪಲ್ ಇಷ್ಟು ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.